ಎಲ್ಲರಿಗೂ ನಮಸ್ಕಾರ. ಮಿಥುನ ರಾಶಿಯವರೇ, ಮುಂಬರುವ ಜುಲೈ 23, 24, 25 ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಮೇಲೆ ಇಷ್ಟು ದಿನ ಇರ್ತಕ್ಕಂತಹ ಎಲ್ಲ ರೀತಿ ಕಷ್ಟಗಳು ದೂರ ಆಗಲಿದೆ. ಅದೃಷ್ಟದ ಬಾಗಿಲು ತೆರೀತಕ್ಕಂಥ ಕ್ಷಣ ಆದರೆ ಬಂದಿರತಕ್ಕಂಥದ್ದು ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಮಿಥುನ ರಾಶಿಯವರ ಜೀವನದಲ್ಲಿ ಮುಂಬರುವ 3 ದಿನದಲ್ಲಿ ಏನೆಲ್ಲ ಬದಲಾವಣೆಗಳಾಗಲಿವೆ, ಇದರ ಬಗ್ಗೆ ನಾನು ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನಾದರೆ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ ಈಗ ನಾವು ಮಾಹಿತಿಯನ್ನಾದರೆ ತಿಳ್ಕೊತಾ ಹೋಗೋಣ. ಹೌದು, ಮಿಥುನ ರಾಶಿಯವರೇ, ಇಷ್ಟು ದಿನ ನಿಮ್ಮ ಜೀವನದಲ್ಲಿ ನಡೆದಿರ್ತಕ್ಕಂತಹ ಎಲ್ಲ ರೀತಿ ಕೆಟ್ಟ ಘಟನೆಗಳಿಗೆ ಕಹಿ ನೆನಪುಗಳನ್ನು ನೀವು ಪ್ರತಿದಿನ ನೆನಪು ಮಾಡ್ಕೊಳ್ತಾ ದುಃಖಿತರಾಗಿದ್ದೀರಿ. ಹೌದು, ದೇವರಿಗೂ ಸಹ ಪ್ರಶ್ನೆಗಳನ್ನು ಮಾಡಿದ್ದೀರಿ. ನಾನು ಯಾರಿಗೂ ಸಹ ಮೋಸ ಮಾಡಿಲ್ಲ. ಹೌದು, ಎಷ್ಟೇ ಕಷ್ಟ ಬಂದರೂ ಸಹ ಧರ್ಮ ಮಾರ್ಗದಲ್ಲಿ ನಡೀತಾ ಇದ್ದೆ. ಆದರೆ ನಿಮ್ಮ ಜೀವನದಲ್ಲಿ ಯಾಕೆ ಇಷ್ಟೊಂದು ಸಂಕಷ್ಟ ಎಂದು ದೇವರಿಗೆ ನೀವೇ ಸಹ ಪ್ರಶ್ನೆಗಳನ್ನು ಮಾಡಿ, ಅದೇ ರೀತಿ ಪ್ರತಿದಿನ ಜೀವನದಲ್ಲಾಗಿರ್ತಕ್ಕಂತಹ ಪ್ರತಿ ಒಂದು ಸಣ್ಣ ಕಹಿ ನೆನಪನ್ನು ಸಹ ನೀವು ಮರಿದೀರಾ. ಅದನ್ನೇ ನೆನಪು ಮಾಡ್ಕೊಳ್ತಾ ಆ ವಿಷಯದ ಬಗ್ಗೆನೇ ಯೋಚನೆ ಮಾಡ್ತಾ ದುಃಖಿತರಾಗಿದ್ದೀರಾ ಮಿಥುನ ರಾಶಿಯವರೇ. ಆದರೆ ಇಷ್ಟು ದಿನ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ರೀತಿ ನೋವುಗಳು, ಎಲ್ಲ ರೀತಿ ಕಷ್ಟಗಳು ಈ ಸಮಯದಲ್ಲಾದರೆ ದೂರ ಆಗ್ತಕ್ಕಂಥದ್ದು, ಅದೃಷ್ಟ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು ಮಿಥುನ ರಾಶಿಯವರ ಜೀವನದಲ್ಲಿ. ಹೌದು, ಮುಂಬರುವ ಈ ಅದೃಷ್ಟವಂತಹ 3 ದಿನಗಳಂದು ನಿಮ್ಮ ಜೀವನದಲ್ಲಿ ಧನಲಾಭ ಆದರೆ ಪ್ರಾಪ್ತಿಯಾಗಲಿದೆ. ನಿಮಗೆ ಅದೃಷ್ಟ ಆದರೆ ಪ್ರಾಪ್ತಿಯಾಗ್ತಾ ಇರ್ತಕ್ಕಂಥದ್ದು. ಇಷ್ಟು ದಿನ ಇರ್ತಕ್ಕಂತಹ ಎಲ್ಲ ಕಷ್ಟಗಳು, ಸಮಸ್ಯೆಗಳು, ಕುಟುಂಬ ಜೀವನದಲ್ಲಿರ್ತಕ್ಕಂತಹ ತೊಂದರೆಗಳು, ಅದೇ ರೀತಿ ವೃತ್ತಿ ಜೀವನದಲ್ಲಿರ್ತಕ್ಕಂಥ ಸಮಸ್ಯೆಗಳು, ಎಲ್ಲ ರೀತಿ ಅಡೆತಡೆಗಳಾದರೆ ಈ ಸಮಯದಲ್ಲಿ ದೂರ ಆಗ್ತಕ್ಕಂಥದ್ದು. ನಿಮ್ಮ ಏಳಿಗೆಯ ಆದರೆ ಶುರುವಾಗ್ತಕ್ಕಂಥದ್ದು. ಆದರೆ ಶತ್ರುಗಳ ಸಂಖ್ಯೆಯೂ ಸಹ ಏರಿಕೆಯಾಗುವ ಸಾಧ್ಯತೆ ಇರುತ್ತೆ. ಅದೇ ರೀತಿ ಶತ್ರುಗಳ ಮುಖವಾಡನೂ ಸಹ ಈ ಸಮಯದಲ್ಲಿ ಬಯಲಾಗ್ತಕ್ಕಂಥದ್ದು. ಹೌದು, ನಿಮ್ಮ ಜೊತೆನೇ ಇರ್ತಾರೆ, ನಿಮ್ಮ ಜೊತೆನೇ ಊಟ ಮಾಡ್ತಾರೆ. ಅದು ನಿಮ್ಮ ಕುಟುಂಬದವರಾಗಿರ್ಬೋದು, ನಿಮ್ಮ ಸಂಬಂಧಿಕರಾಗಿರ್ಬೋದು, ಅಥವಾ ನೀವು ಕೆಲಸ ಮಾಡುವ ಜಾಗದಲ್ಲಿ ನಿಮ್ಮ ಸಹೋದ್ಯೋಗಿಗಳಾಗಿರ್ಬೋದು, ನಿಮ್ಮ ಸ್ನೇಹಿತರು ಸಹ ಆಗಿರ್ಬೋದು. ನಿಮ್ಮ ಒಟ್ಟಿಗೇ ಇರ್ತಾರೆ, ನಿಮ್ಮ ಜೊತೆ ಚೆನ್ನಾಗಿಯೇ ಮಾತಾಡ್ತಾ ಇರ್ತಾರೆ. ಆದರೆ ನೀವು ಹೋದ ನಂತರ ಮಿಥುನ ರಾಶಿಯವರೇ, ನಿಮ್ಮ ಹಿಂದೆ ನಿಮ್ಮ ಮೇಲೆ ಅಪವಾದಗಳನ್ನು ಹಾಕ್ತಕ್ಕಂಥದ್ದು, ಇಲ್ಲದೇ ಇರ್ತಕ್ಕಂಥ ವಿಷಯಗಳನ್ನೆಲ್ಲ ನಿಮ್ಮ ಮೇಲೆ ಹಾಕ್ತಕ್ಕಂಥದ್ದು, ನಿಮ್ಮನ್ನು ದೂಷಿಸ್ತಕ್ಕಂಥದ್ದು, ನಿಮ್ಮ ಮೇಲೆ ಗೌರವವನ್ನು ತೋರಿಸ್ತಕ್ಕಂಥದ್ದು, ಅವಮಾನ ಮಾಡ್ತಕ್ಕಂಥದ್ದು, ಈ ರೀತಿ ನಿಮ್ಮ ಸೋಲಿಗಾಗಿ ಕಾಯ್ತಾ ಇರ್ತಕ್ಕಂಥವ್ರು, ನೀವು ಹೋಗ್ತಾ ಇರ್ತಕ್ಕಂಥ ಧರ್ಮ ಮಾರ್ಗವನ್ನು ತಪ್ಪಿಸ್ತಕ್ಕಂತಹ ಕೆಲಸಗಳನ್ನು ಮಾಡ್ತಕ್ಕಂಥ ಶತ್ರುಗಳ ಮುಖವಾಡ ಆದರೆ ಈ ಸಮಯದಲ್ಲಿ ಬಯಲಾಗ್ತಕ್ಕಂಥದ್ದು. ಹೌದು, ಆ ವಿಚಾರವನ್ನು ನೀವು ನೋಡಿ ನೀವು ಸಹ ಈ ಸಮಯದಲ್ಲಿ ಆಶ್ಚರ್ಯಚಕಿತರಾಗೋದು ಖಂಡಿತ ಆಗಿರುತ್ತೆ. ಹಾಗಾಗಿ ಆದಷ್ಟು ಶತ್ರುಗಳಿಂದ ದೂರ ಇರ್ತಕ್ಕಂಥದ್ದು ಮಿಥುನ ರಾಶಿಯವರೇ ಈ ಸಮಯದಲ್ಲಿ ನಿಮಗೆ ಒಳ್ಳೆಯದು ಆಗಿರುತ್ತೆ. ಹೌದು, ಮಿಥುನ ರಾಶಿಯವರು ನಿಮ್ಮ ಮನೆಗೆ, ಅದು ನಿಮ್ಮ ಕುಟುಂಬದವರಾಗಿರ್ಬೋದು ಅಥವಾ ನಿಮ್ಮ ಸ್ನೇಹಿತರಾಗಿರ್ಬೋದು, ಆ ಒಬ್ಬ ಮಹಿಳೆ ನಿಮ್ಮ ಮನೆಗೆ ಬಂದು ನಿಮ್ಮ ಮನೆಯ ಎಲ್ಲ ಮೂಲೆನೂ ಸಹ ಸೂಕ್ಷ್ಮವಾಗಿ ವೀಕ್ಷಿಸಿದ್ದಾರೆ. ಹೌದು, ಆ ಒಂದು ಮಹಿಳೆ ನಿಮ್ಮ ಪ್ರತಿಯೊಂದು ಅಂತಂದರೆ ಸಂಪತ್ತಿನ ಅಭಿವೃದ್ಧಿಯ ಮೇಲೆ ದೃಷ್ಟಿಯನ್ನು ಬೀರಿದ್ದಾಳೆ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಮೇಲೇನೂ ಸಹ ಇದೀಗ ದೃಷ್ಟಿಯನ್ನು ಬೀರಿರ್ತಕ್ಕಂಥದ್ದು. ಅದೇ ರೀತಿ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಪ್ರತಿಯೊಂದು ಬೆಲೆ ಬಾಳುವ ವಸ್ತುಗಳ ಮೇಲೇನೂ ಸಹ ದೃಷ್ಟಿಯನ್ನು ಬೀರಿರ್ತಕ್ಕಂಥದ್ದು. ಇದರಿಂದ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳಾದರೆ ಹೆಚ್ಚಾಗಿರ್ತಕ್ಕಂಥ, ನಿಮ್ಮ ಜೀವನದಲ್ಲಿ ಆ ಮಹಿಳೆಯ ದೃಷ್ಟಿಯಿಂದ ಇಷ್ಟು ದಿನ ನಿಮ್ಮ ಜೀವನದಲ್ಲಿ ಪಟ್ಟಿರ್ತಕ್ಕಂಥ ಎಲ್ಲ ರೀತಿ ಶ್ರಮಕ್ಕೆ, ಎಲ್ಲ ರೀತಿ ಕಷ್ಟಕ್ಕೆ ನಿಮಗೆ ಬರಬೇಕಾಗಿರ್ತಕ್ಕಂಥ ಪ್ರತಿಫಲ ನಿಮ್ಮ ಕೈ ತಪ್ಪತಕ್ಕಂಥದ್ದು. ಹೌದು, ನೀವು ದುಡಿದಿರ್ತಕ್ಕಂತಹ ಎಲ್ಲ ರೀತಿ ಕಷ್ಟಕ್ಕೆ ಬರಬೇಕಾಗಿರ್ತಕ್ಕಂಥ ಪ್ರತಿಫಲ ನಿಮಗೆ ಬರ್ದಿರಾ ಬೇರೆ ಯಾರಿಗೋ ಹೋಗ್ತಿತ್ತು. ಹೌದು, ನಿಮ್ಮ ಪ್ರತಿಫಲವನ್ನು ಬೇರೆ ಯಾರೋ ಅನುಭವಿಸ್ತಾ ಇದ್ದರು. ಅದನ್ನು ನೀವು ಸಹ ವೀಕ್ಷಣೆಯನ್ನು ಮಾಡಿದ್ದೀರಾ. ಈ ವಿಚಾರಗಳನ್ನೆಲ್ಲ ನೆನಪು ಮಾಡ್ಕೊಳ್ತಾ ನಿಮ್ಮ ಜೀವನದಲ್ಲಿ ನಡೆದಿರ್ತಕ್ಕಂತಹ ಪ್ರತಿಯೊಂದು ಕೆಟ್ಟ ಘಟನೆಯನ್ನು ನೀವು ನೆನಪು ಮಾಡ್ಕೊಳ್ತಾ ದೇವರಿಗೂ ಸಹ ಪ್ರಶ್ನೆಗಳನ್ನು ಮಾಡಿದ್ದೀರಾ. ಒಂಟಿಯಾಗಿದ್ದಾಗ ಈ ವಿಚಾರಗಳನ್ನೆಲ್ಲ ಯೋಚನೆ ಮಾಡ್ತಾನೆ ಇರ್ತೀರಾ. ಮಿಥುನ ರಾಶಿಯವರ ಮನಸ್ತಾಪ ಎಂಥದ್ದು ಅಂತ ನಾವು ನೋಡೋದಾದರೆ, ನಿಮ್ಮ ಒಳಗಡೆ ಎಷ್ಟೇ ನೋವಿದ್ರೂ ಸಹ, ಅಗ್ನಿ ಪರ್ವತದಷ್ಟು ನೋವಿದ್ರೂ ಸಹ ನೀವು ಯಾರೊಂದಿಗೂ ಸಹ ಹೇಳಿಕೊಳ್ಳೋದಿಲ್ಲ. ಹೌದು, ಇದರ ಉದ್ದೇಶ ಇಷ್ಟೇ ಆಗಿರುತ್ತೆ. ನಿಮ್ಮ ನೋವನ್ನು ಅವರಿಗೆ ಹೇಳಿಕೊಂಡು ಅವರನ್ನು ಸಹ ದುಃಖಿತರನ್ನಾಗಿ ಮಾಡೋದು ನಿಮಗೆ ಇಷ್ಟ ಇರೋದಿಲ್ಲ. ಹಾಗಾಗಿ ನಿಮ್ಮ ಒಳಗಡೆ ಇರ್ತಕ್ಕಂಥ ನೋವನ್ನು ನೀವು ಒಳಗಡೆನೇ ಇಟ್ಕೊಂಡಿರ್ತೀರ. ಬದಲಿಗೆ ಹೊರ ಜಗತ್ತಿಗೆ, ನಿಮ್ಮನ್ನು ನೋಡುವವರಿಗೆ ನೀವು ತುಂಬ ಖುಷಿಯಾಗಿ ಸಂತೋಷದಿಂದ ಎಲ್ಲರಿಗೂ ಸಹ ಖುಷಿಯನ್ನು ಹಂಚ್ತಾ
ತುಂಬ ಮೃದು ಮನಸ್ಸು, ಪ್ರಾಮಾಣಿಕತೆಯಿಂದ ಇರ್ತಕ್ಕಂಥವ್ರು ನೀವಾಗಿರ್ತೀರ ಮಿಥುನ ರಾಶಿಯವರೇ. ಹೌದು, ನಿಮ್ಮ ಜೀವನದಲ್ಲಿ ಆ ಮಹಿಳೆಯ ದೃಷ್ಟಿಯಿಂದ ನಿಮ್ಮ ಜೀವನದಲ್ಲಿ ಪ್ರತಿದಿನ ಬೆಳಗ್ಗೆ ಸಂಜೆ ಅಂದಿರ ಜಗಳಗಳಾದರೆ ಆಗ್ತಿರತ್ತೆ. ಹೌದು, ಇದನ್ನು ನೀವು ಸಹ ಗಮನಿಸಿದ್ದೀರಾ. ಸಣ್ಣ ಪುಟ್ಟ ವಿಚಾರಕ್ಕೂ ಸಹ ಜಗಳ, ಅದೇ ರೀತಿ ವಿವಾದಗಳು ಹೆಚ್ಚಾಗ್ತಾ ಇರುತ್ತೆ ಮನೆಯಲ್ಲೂ ಸಹ. ಈ ಎಲ್ಲ ವಿಚಾರಗಳನ್ನು ಚಿಂತೆ ಮಾಡ್ತಾ ಇರ್ತೀರಾ. ಮಾನಸಿಕ ಚಿಂತೆನೂ ಸಹ ಹೆಚ್ಚಾಗೋದ್ರ ಮೂಲಕ ಮನಸ್ತಾಪಗಳಾದರೆ ಉಂಟಾಗಿರ್ತಕ್ಕಂಥದ್ದು. ಅದೇ ರೀತಿ ಮಾನಸಿಕ ಒತ್ತಡ ಆದರೆ ಈ ಸಮಯದಲ್ಲಿ ಮಿಥುನ ರಾಶಿಯವರ ಜೀವನದಲ್ಲಿ ಶುರುವಾಗಿರ್ತಕ್ಕಂಥದ್ದು. ಹೌದು, ಆ ಮಹಿಳೆ ನಿಮ್ಮ ಮನೆಗೆ ಬಂದು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ದೃಷ್ಟಿಯನ್ನು ಹಾಕಿದ್ದಾಳೆ. ಇದರಿಂದ ಏನಾಗುತ್ತೆ ಗೊತ್ತಾ, ನಿಮ್ಮ ಮಕ್ಕಳಲ್ಲಿ ಇಷ್ಟು ದಿನ ನೀವು ಗಮನಿಸಿರ್ತೀರ ಈ ಒಂದು ವಿಚಾರವನ್ನು. ಏನು ಅಂತಂದರೆ, ನಿಮ್ಮ ಮಕ್ಕಳು ಈ ಹಿಂದೆ ತುಂಬ ಚೆನ್ನಾಗಿ ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಅಂಕವನ್ನು ಪಡಿತಾ ಇದ್ದರು, ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಆಸಕ್ತಿ ಇತ್ತು. ಆದರೆ ಆ ಮಹಿಳೆಯ ದೃಷ್ಟಿಕೋನದಿಂದ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅವರ ಆಸಕ್ತಿ ಆದರೆ ಈಗ ಕಡಿಮೆ ಆದರೆ ಆಗಿರ್ತಕ್ಕಂಥದ್ದು. ಇದನ್ನು ಸಹ ನೀವು ಈ ಸಮಯದಲ್ಲಿ ಗಮನಿಸಿದ್ದೀರಾ. ಹೌದು, ಎಷ್ಟೇ ಕೆಲಸ ಮಾಡಿದ್ರು ಸಹ ನಿಮಗೆ ಪ್ರತಿಫಲ ಆದರೆ ಈಗ ಸಿಗ್ತಿರೋದಿಲ್ಲ. ಕೈಯಲ್ಲಿ ಹಣಕಾಸು ಸಹ ನಿಲ್ತಿರಲಿಲ್ಲ ಈ ಸಮಯಗಳಲ್ಲಿ, ಹಿಂದಿನ ಸಮಯಗಳಲ್ಲಿ. ಆದರೆ ಈ ಎಲ್ಲ ರೀತಿ ಕಹಿ ನೆನಪುಗಳು, ದೃಷ್ಟಿ ಎಲ್ಲ ಈ ಸಮಯದಲ್ಲಾದರೆ ದೂರ ಆಗ್ತಕ್ಕಂಥದ್ದು ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು. ಹೌದು, ಆ ಮಹಿಳೆಯ ದೃಷ್ಟಿ ಪ್ರಭಾವದಿಂದ ನಿಮ್ಮ ಮಾನಸಿಕ ಒತ್ತಡ ಆದರೆ ಹೆಚ್ಚಾಗಿರ್ತಕ್ಕಂಥದ್ದು. ಹೌದು, ಅದರ ಪ್ರಭಾವ ಹೇಗಿರುತ್ತಂತಂದರೆ, ನೀವು ರಾತ್ರಿ ಮಲಗುವಾಗ ಕೆಟ್ಟ ಕೆಟ್ಟ ಕನಸುಗಳು ಬರ್ತಕ್ಕಂಥದ್ದು, ಇದು ಒಂದು ಸೂಚನೆಯೂ ಸಹ ಆಗಿರುತ್ತೆ. ಅದೇ ರೀತಿ ಇಷ್ಟು ದಿನ ನಿಮ್ಮ ವ್ಯಾಪಾರದಲ್ಲಿ ಲಾಭದಾಯಕ ಕ್ಷಣಗಳನ್ನಾದರೆ ನೋಡಿದ್ರಿ, ಅದಾದ ನಂತರ ಆ ಮಹಿಳೆಯ ದೃಷ್ಟಿಕೋನದಿಂದ ನಿಮ್ಮ ಜೀವನದಲ್ಲಿ ಹಿಂದಿನ ದಿನಗಳಲ್ಲೆಲ್ಲ ನಷ್ಟಗಳೇ ನೀವು ಅನುಭವಿಸಿದ್ದೀರಿ ಅಲ್ಲವೇ? ಹೌದು, ಎಷ್ಟೇ ದುಡಿದ್ರೂ ಸಹ, ಎಷ್ಟೇ ಶ್ರಮ ಪಟ್ಟರೂ ಸಹ ವ್ಯಾಪಾರದಲ್ಲಿ ಲಾಭ ಆದರೆ ನೀವು ಕಾಣ್ತಿರಲಿಲ್ಲ. ಹೌದು, ಲಾಭಕ್ಕೂ ಮೀರಿದ ನಷ್ಟ ಆದರೆ ನೀವು ಅನುಭವಿಸಿದ್ರ ಇಷ್ಟು ದಿನ. ಹೌದು, ಈ ಕಹಿ ನೆನಪುಗಳು, ನಷ್ಟದ ವಿಚಾರಗಳೆಲ್ಲ ಈ ಸಮಯದಲ್ಲಿ ನಿಮ್ಮ ಜೀವನದಿಂದ ಆದರೆ ದೂರ ಆಗ್ತಕ್ಕಂಥದ್ದು. ಅದೇ ರೀತಿ ಶತ್ರುಗಳು ಸಹ ನಿಮ್ಮನ್ನು ಹೀಯಾಳಿಸಿದ್ದಾರೆ, ನಿಮ್ಮ ಬಗ್ಗೆ ಚರ್ಚೆಗಳನ್ನು ಮಾಡಿದ್ದಾರೆ. ಹೌದು, ಇದನ್ನು ಸಹ ನೀವು ಗಮನಿಸಿದ್ದೀರಾ. ಆದರೆ ಮುಂಬರುವ ಈ ಅದೃಷ್ಟವಂತ 3 ದಿನದಂದು ಮಿಥುನ ರಾಶಿಯವರ ಜೀವನದಲ್ಲಿ ದೇವರ ಅದೃಷ್ಟ ಆಶೀರ್ವಾದ ಆದರೆ ನಿಮಗೆ ಸಿಗಲಿದೆ. ಈ ಸಮಯದಲ್ಲಿ ಹೆಜ್ಜೆ ಹೆಜ್ಜೆಗೂ ಯಶಸ್ಸನ್ನು ನೀವು ಕಾಣುವಿರಿ. ಹೌದು, ಇಷ್ಟು ದಿನ ಯಾವ ಅದೃಷ್ಟ ನಿಮಗೆ ಬಂದಿಲ್ವೋ, ಯಾವ ಯಶಸ್ಸು ನಿಮಗೆ ಪ್ರಾಪ್ತಿಯಾಗಿಲ್ಲ ಅಂತ ಹೇಳಿ ನೀವು ದುಃಖಿತರಾಗಿದ್ರೋ, ಅದೇ ಅದೃಷ್ಟ, ಅದೇ ಯಶಸ್ಸು ಈ ಸಮಯದಲ್ಲಿ ಮಿಥುನ ರಾಶಿಯವರ ಜೀವನದಲ್ಲಿ ಪ್ರಾಪ್ತಿಯಾಗಿರ್ತಕ್ಕಂಥದ್ದು. ಹೌದು, ಪ್ರತಿದಿನ ನೀವು ನಿಮ್ಮ ಕುಲದೇವರನ್ನು ಪ್ರಾರ್ಥನೆಯನ್ನು ಮಾಡಿ. ಹೌದು, ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆಯ ವೇಳೆಗೆ ನಿಮ್ಮ ದೇವರ ಮನೆಯಲ್ಲಿ ನೀವು ಹಸುವಿನ ತುಪ್ಪದ ದೀಪವನ್ನು ಹಚ್ಚಿ ದೇವರ ಪ್ರಾರ್ಥನೆಯನ್ನು ಮಾಡಿ. ಇದರಿಂದ ಹೆಚ್ಚಿನ ಫಲಗಳನ್ನಾದರೆ ನೀವು ಸಿದ್ಧಿ ಮಾಡಿಕೊಳ್ಳೋದ್ರ ಮೂಲಕ ಆ ಮಹಿಳೆಯ ದೃಷ್ಟಿಕೋನ ನಿಮ್ಮ ಮೇಲೆ ಬೀಳದಂತೆ ರಕ್ಷಣೆಯನ್ನಾದರೆ ದೇವರು ನೀಡ್ತಕ್ಕಂಥದ್ದು. ಹೌದು, ಆ ಮಹಿಳೆಯ ದೃಷ್ಟಿಕೋನದಿಂದ ನಿಮ್ಮೊಳಗೆ ನಕಾರಾತ್ಮಕ ಶಕ್ತಿಗಳು, ನಕಾರಾತ್ಮಕ ಚಿಂತನೆಗಳು, ಮನೆಯಲ್ಲೂ ಸಹ ನಕಾರಾತ್ಮಕ ಶಕ್ತಿಗಳಾದರೆ ಹೆಚ್ಚಾಗಿರ್ತಕ್ಕಂಥದ್ದು, ಅದೆಲ್ಲ ಈ ಸಮಯದಲ್ಲಾದರೆ ದೂರ ಆಗ್ತಕ್ಕಂಥದ್ದು. ಅದರ ಕೆಲವು ಸಂಕೇತಗಳು ಮನೆಯ ಸಣ್ಣ ಪುಟ್ಟ ಗೋಡೆಗಳಲ್ಲಿ ಬಿರುಕು ಆದರೆ ಕಾಣಿಸ್ಕೊಳ್ತಕ್ಕಂಥದ್ದು. ವ್ಯಾಪಾರದಲ್ಲಿ ಈ ಹಿಂದೆ ಇರ್ತಕ್ಕಂಥ ಗ್ರಾಹಕರು ಈಗ ನಿಧಾನವಾಗಿ ಕಡಿಮೆ ಆಗ್ತಿರ್ತಕ್ಕಂಥದ್ದು. ಈ ವಿಚಾರಗಳನ್ನೆಲ್ಲ ನೀವು ಗಮನಿಸಿದ್ದೀರಾ. ಹೌದು, ನಿಮಗೆ ಹಣದ ಅವಶ್ಯಕತೆ ಇದ್ದರೆ ನೀವು ಯಾರನ್ನಾದರೂ ಹಣವನ್ನು ಕೇಳೋದಕ್ಕೆ ಹೋದರೆ ನಿಮಗೆ ಆ ಸಮಯದಲ್ಲಿ ಸಾಲ ಆದರೆ ಸಿಗ್ತಿರಲಿಲ್ಲ. ಈ ವಿಚಾರಗಳನ್ನು ಸಹ ನೀವು ನೆನಪು ಮಾಡ್ಕೊಂಡಿದ್ದೀರಾ ಮಿಥುನ ರಾಶಿಯವರೇ. ಆದರೆ ಮುಂಬರುವ ಈ ಅದೃಷ್ಟವಂತ ಜುಲೈ 23, 24, 25 ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳಾದರೆ ಆಗಲಿದೆ. ಹೌದು, ವಿದ್ಯಾರ್ಥಿಗಳಲ್ಲಿ ಆಸಕ್ತಿ ಆದರೆ ಕಡಿಮೆ ಆಗಿತ್ತಲ್ಲ ವಿದ್ಯಾಭ್ಯಾಸದ ಬಗ್ಗೆ, ಆ ಎಲ್ಲ ಆಸಕ್ತಿ ಆದರೆ ಇದೀಗ ಹೆಚ್ಚಾಗ್ತಕ್ಕಂಥದ್ದು. ಕಡಿಮೆ ಅಂಕಗಳನ್ನು ಪಡ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದೀಗ ಆಸಕ್ತಿ ಹೆಚ್ಚಾಗಿ ನೀವು ಪರೀಕ್ಷೆಗಳಲ್ಲಿ ಹೆಚ್ಚಿನ ಅಂಕಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹೌದು, ಅದೇ ರೀತಿ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ರೀತಿ ಸಣ್ಣ ಪುಟ್ಟ ಸಾಲಗಳು ಸಹ ಈ ಸಮಯದಲ್ಲಾದರೆ ತೀರಿ ಹೋಗ್ತಕ್ಕಂಥದ್ದು ಮಿಥುನ ರಾಶಿಯವರೇ. ಪ್ರತಿದಿನ ಮನೆಯಲ್ಲಿ ಧೂಪ ಹಾಕೋದ್ರ ಮೂಲಕನೂ ಸಹ ಎಲ್ಲ ರೀತಿ ನಕಾರಾತ್ಮಕ ಶಕ್ತಿಗಳನ್ನು ಸಹ ನೀವು ಮನೆಯಿಂದ ದೂರ ಕಳಿಸಬಹುದಾಗಿರುತ್ತೆ. ಅದೇ ರೀತಿ
ಅದೃಷ್ಟವಂತ 3 ದಿನಗಳಂದು ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ರೀತಿ ದೋಷಗಳು ಸಹ ದೂರ ಆಗಿ ಧನಲಾಭ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಈ ಸಮಯದಲ್ಲಿ ನೀವು ನಿಮ್ಮ ಶತ್ರುಗಳ ಬಗ್ಗೆ ಚಿಂತನೆಯನ್ನು ಮಾಡೋದನ್ನು ಬಿಟ್ಬಿಡಿ. ಹೌದು, ಅವ್ರೇನು ಅನ್ಕೊಂತಾರೋ ಇವ್ರೇನು ಅನ್ಕೊಂತಾರೋ ಎಂಬುವ ಆಲೋಚನೆಯನ್ನೇ ನೀವು ನಿಮ್ಮ ಜೀವನದಲ್ಲಿ ಬಿಟ್ಬಿಟ್ಟು ಧೈರ್ಯದಿಂದ ಮುನ್ನಡೆಯಿರಿ. ದೇವರ ಆಶೀರ್ವಾದ ಆದರೆ ನಿಮ್ಮ ಮೇಲೆ ಇರ್ತಕ್ಕಂಥದ್ದು. ಕುಟುಂಬದಲ್ಲಿ ಸಂತೋಷ ಆದರೆ ಈ ಸಮಯದಲ್ಲಿ ಹೆಚ್ಚಾಗ್ತಕ್ಕಂಥದ್ದು. ಇದು ಮಿಥುನ ರಾಶಿಯವರ ಮುಂಬರುವ 3 ದಿನದ ಅದೃಷ್ಟದ ಭವಿಷ್ಯ ಆಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು. ಬಾಯ್.